ನೇತಾಜಿ ಬ್ರಿಡ್ಜ್ ಬೇಕಾ ಬೇಡವಾ? ನಾನು ಹೇಳ್ಬೇಕು, ನೀವು ಹೇಳೀಗ ಬೇಕಲ್ಲ. ಬೇಕಾದರೆ ಅದನ್ನು ಮಳೆಗಾಲ ಬರೋ ಮುಂಚೆ ರಿಪೇರ್ ಮಾಡಬೇಕು. ಇಲ್ಲದಿದ್ದರೆ ಮಳೆಗಾಲದಲ್ಲಿ ಮತ್ತೆ ಅದು 8 ತಿಂಗಳು ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಡೇಂಜರ್ ಆದರೆ ಮತ್ತು ನನಗೆ ನಿಮಗೆಲ್ಲರಿಗೂ ಡೇಂಜರೇ ಇದರಲ್ಲಿ. ಎರಡನೇದು, ಒಂದು ಕೆಲಸ ಆಗುವಾಗ ಅದರಲ್ಲಿ ಕೌಶಲ್ಯತೆ ಇರಬೇಕು ಮತ್ತು ಅಲ್ಲಿ ಹೆಚ್ಚು ಜನ, ಅಲ್ಲಿ ಅಡಿಯಲ್ಲಿ ನಿಲ್ಲಲಿಕ್ಕೆ ಆಗೋದು 2 ಜನ ಅದರಲ್ಲಿ ಕೆಲಸ ಮಾಡುವಾಗ. ಯಾಕೆ, ಅದು ಪಿಲ್ಲರ್ ಮೇಲೆ ನಿಂತು ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಅಲ್ಲಿ ಜಾಸ್ತಿ ಜನ ಹಾಕಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಹಕಾರ ಕೊಡುವಂಥದ್ದು ಇರಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ನಮ್ಗೆ ಅರ್ಥ ಆಗ್ತದೆ, ನಮಗೆ ಅರ್ಧ ಗಂಟೆ 3/4 ಗಂಟೆ ಬ್ಲಾಕ್ ಆಗ್ತದೆ, ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಎಲ್ಲ ನಾವು ಎನಿಸಿದಾಗ ಆಗೋದಿಲ್ಲ. ಮತ್ತು ಇದು ಯಾವ ಮ್ಯಾಟ್ರ್ ಆಫ್ ಡೇಸ್, ಕೆಲವು ದಿನಗಳು ಮಾತ್ರ ಇದರಲ್ಲಿ. ಆದರೆ ಆದಷ್ಟು ಬೇಗ ಅದನ್ನು ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ಬಹುಶಃ ನಾಳೆ ನಾಡಿದ್ದು ಅದನ್ನು ಕ್ಲಿಯರ್ ಮಾಡಿ, ನಾಳೆ ಸೋಮವಾರ ಕೊಡ್ತಾ ಅಂತ ಹೇಳಿದ್ದಾರೆ. ಪೇಯ್ನ್ ಹೆಚ್ಚು ಕಮ್ಮಿ ಅಂತ ಹೇಳಿದೆ, ವಿದಿನ್ 30th ಕ್ಲಿಯರ್. ಆದರೆ ನಾನು ಹೇಳುವಂಥದ್ದು ಸಮಸ್ಯೆ ಆಗ್ತದೆ ಇಲ್ಲ ಅಂತಲ್ಲ, ಆದರೆ ಸಮಸ್ಯೆ ಯಾಕೆ ಆಗ್ತದೆ ನಮ್ಮ ತಾಳ್ಮೆಯ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಬೇಕು. ಗಡಿಬಿಡಿ ಮಾಡ್ಬೇಕು ಅಂತೇಳಿ ಎಲ್ಲ ಗಡಿಬಿಡಿ. ಅಲ್ಲಿ ಏನು ಮಾಡೋದು, ಕಮ್ಮಿ ಕಾಯಬೇಕು. ನಾವು ಫಾರಿನ್ಗೆ ಹೋದಾಗ 2 ಗಂಟೆ ಒಬ್ಬನ ಹಿಂದೆ ಹೋಗೋದು. ಬೇರೆ ದೇಶದಲ್ಲಿ, ಕೊರಿಯಾ ದೇಶ ನೋಡಿದ್ದೇನೆ, 1 hour ಒಬ್ಬರಿಂದ ಒಬ್ಬರು ಹೋಗೋದಲ್ಲದೆ ಒಬ್ಬನು ಹಾರ್ನ್ ಹಾಕೋದಿಲ್ಲ, ಒಬ್ಬನು ಕೂಡ ಹಾರ್ನ್ ಹಾಕೋದಿಲ್ಲ, ಓವರ್ಟೇಕ್ ಮಾಡೋದಿಲ್ಲ. ಇಲ್ಲಿ ಎಲ್ಲೇನು ಲೈನಲ್ಲಿ ತೊಕ್ಕೋಟಿಂದ ಬಂದರೆ ಪ್ರಾಬ್ಲಮ್ ಇಲ್ಲ, ಪಾಸಾಗಿ ಹೋಗ್ತದೆ. ಇಲ್ಲಿ ಒಮ್ಮೆಲೆ ಬರೋದು, ಇಲ್ಲಿ ಬಂದು ಅರ್ಜೆಂಟ್ ಅವನು ಮುಂದೆ ಕಡೆಗೆ ಯಾರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇದ್ದೇನೆ, ಈ ಬೆಳಿಗ್ಗೆದು ವಾಟ್ಸಪ್ಪಲ್ಲಿ ಅವನು ಹಾಗೆ ಇವನು ಹೀಗೆ ಇದು ಹಾಗೆ, ಅವನು ಹಾಗೆ ಆಯಿತು ಇದು ಇಲ್ಲಿಗೆ ಆಯ್ತು, ಇಲ್ಲಿ ಹಾಗೆ ಆಯಿತು ಇಲ್ಲಿಗೆ ಆಯ್ತು, ಇಷ್ಟೆಲ್ಲ ಹೇಳುವ ಬದಲು ಬೆಳಿಗ್ಗೆದು ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದೆ, ಈ ಸಮಸ್ಯೆ ಇರುವುದಿಲ್ಲ, ಎಲ್ಲ ಕೂಡ ಸರಿ ಇರ್ತದೆ. ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದೆ, ಬೇರೆಲ್ಲರ ಆಲೋಚನೆ ನಾವು ಮಾಡ್ತೇವೆ. ಉರುಸು ಸ್ಟಾರ್ಟ್ ಆಗೋದು ನಿನ್ನೆಲ್ಲ ಮೊನ್ನೆ. ಅದು ನಮಗೆ ಉರುಸು ನಂತರ ಮಾಡು ಅಂತ ಹೇಳಿದರೆ ಮಳೆಗಾಲದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆಗ್ತದೆ ಪ್ರಾಕ್ಟಿಕಲ್ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ಇದರಲ್ಲಿ ಅಲ್ಲಿ ಒಂದೇ ವಿಚಾರ, ಇವರಿಗೆ 1 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ಬೋದಿತ್ತು. ಇವರು ಟೆಂಡರ್ ಪ್ರೊಸೆಸ್ ಆಗೋವರಿಗೆ ಲೇಟ್ ಆಗಿದೆ. ಅಲ್ಟಿಮೇಟ್ಲಿ ಏನು ಸಮಸ್ಯೆ ಬಂದಿದೆ, ಇದನ್ನೆಲ್ಲ ನೋಡಿಕೊಂಡು ನಾವು ಸಮಸ್ಯೆಯನ್ನು ಬಗೆಹರಿಸಬೇಕಲ್ಲ. ನಾವು ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿ ಮಾಡುವಂತಹ ಯೋಜನೆ ಆಗಬಾರ್ದು. ವಿ ಶುಡ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅದು ಆದಷ್ಟು ಬೇಗ ಅದು ಕ್ಲಿಯರ್ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.